ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಅದು ಒಂದು ಸಾಫ್ಟ್ವೇರ್. ಈ ಒಂದು ಆಪರೇಟಿಂಗ್ ಸಿಸ್ಟಮು ಯೂಸರ್ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ಮಧ್ಯೆ ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. ಸೊ ಇದರ ಕೆಲಸ ಏನಪ್ಪ ಅಂತ ಅಂದರೆ, ಯೂಸರ್ ಏನು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಾನೋ ಸೊ ಅದನ್ನು ಹಾರ್ಡ್ವೇರ್ ಜೊತೆ ಕನೆಕ್ಟ್ ಮಾಡಿ ಆ ಕೆಲಸವನ್ನು ಮಾಡಿಸುವಂಥ ಕೆಲಸನ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನಮ್ಮ ಬಾಡಿನ ತಗೊಳ್ಳಿ. ನಮ್ಮ ಬಾಡಿ ಅನ್ನೋದೇನೋ ಒಂದು ಹಾರ್ಡ್ವೇರ್ ಥರ ಇದು ನಮ್ಮ ಬಾಡಿ. ಸೊ ಈಗ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನಂತಂದರೆ, ನಮ್ಮ ದೇಹದಲ್ಲಿ ಯಾವ ಥರ ಜೀವ ಇದೆಯೋ ಹಾಗೆ ಕಂಪ್ಯೂಟರ್ನೊಳಗಡೆ ಜೀವ ಬರಬೇಕಂದ್ರೆ ಅದಕ್ಕೆ ಬೇಕು ಆಪರೇಟಿಂಗ್ ಸಿಸ್ಟಮ್. ಕಂಪ್ಯೂಟರ್ ಆಗಲಿ ಅಥವಾ ಮೊಬೈಲ್ ಆದರೂ ಆಗಲಿ, ಅದರೊಳಗಡೆ ಜೀವ ಏನಪ್ಪ ಅಂತ ಅಂದರೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಹಾರ್ಡ್ವೇರ್ ಅಂದರೆ ಏನಿರುತ್ತೆ, ಅದರಲ್ಲಿ CPU ಇರುತ್ತೆ, ಮೌಸ್ ಇರುತ್ತೆ, ಕೀಬೋರ್ಡ್ ಇರುತ್ತೆ, ರ್ಯಾಮ್ ಇರುತ್ತೆ, ರೋಮ್ ಇರುತ್ತೆ, ಸ್ಟೋರೇಜ್ ಇರುತ್ತೆ. ಸೊ ಇದೆಲ್ಲ ಅನ್ನೋದೇನೊಂದು ಇದೊಂದು ಹಾರ್ಡ್ವೇರ್. ಇದಕ್ಕೆ ಜೀವ ಇಲ್ಲ. ಇದಕ್ಕೆ ಈಗ ಜೀವ ಬೇಕು ಅಂತ ಅಂದರೆ ಇದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಅನ್ನೋವಂಥ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಾರೆ. ಸೊ ಆವಾಗ ಇದಕ್ಕೆ ಜೀವ ಬರುತ್ತೆ. ಸೊ ಈಗ ನಾನೇನಾದರೂ ಕಂಪ್ಯೂಟರ್ ಹತ್ರ ಮಾತಾಡಬೇಕಂದ್ರೆ ನನಗೊಂದೀಗ ದಿಸ್ PC ನ ಓಪನ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ದಿಸ್ PC ಓಪನ್ ಮಾಡಬೇಕು ಅಂತ ಅಂದರೆ ಆ ಮೌಸ್ನ ನಾನು ದಿಸ್ PC ಮೇಲೆ ಒಯ್ಬೇಕಂತ ಅಂದರೆ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಯಾರು? ಆಪರೇಟಿಂಗ್ ಸಿಸ್ಟಮ್. ನಾನು ದಿಸ್ PC ಮೇಲೆ ಹೋಗಿ ಡಬಲ್ ಸಲ 2 ಸಲ ಕ್ಲಿಕ್ ಮಾಡಿದಾಗ ಆ ಒಂದು ದಿಸ್ PC ಓಪನ್ ಆಗುತ್ತೆ. ಅಂದರೆ ನಮಗೆ C ಡ್ರೈವ್ D ಡ್ರೈವ್ ಎಲ್ಲ ಕಾಣುತ್ತೆ. ಸೊ ಆ ಕೆಲಸ ಯಾರು ಮಾಡ್ತಿದ್ದಾರೆ ಇಲ್ಲಿ? ಆಪರೇಟಿಂಗ್ ಸಿಸ್ಟಮ್. ಹಾಗೆ ಪ್ರತಿಯೊಂದು ಕೆಲಸ ಏನಿದೆ ಕಂಪ್ಯೂಟರ್ನಲ್ಲಿ ಅದನ್ನು ಇಂಟರ್ಮೀಡಿಯೇಟ್ ಆಗಿ ಮಾಡುವಂಥ ಕೆಲಸವನ್ನು ಈ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಇದರಿಂದ ಮನುಷ್ಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಸಿಯಾಗಿ ನಾವು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ಬೋದು. 1950ರಲ್ಲಿ ಈ IBM ಅವರು ಒಂದು ಕಂಪ್ಯೂಟರ್ನ ರೆಡಿ ಮಾಡ್ತಾರೆ. ಸೊ ಅದರ ಹೆಸರು IBM 701 ಕಂಪ್ಯೂಟರ್ ಅಂತ. ಈ ಕಂಪ್ಯೂಟರ್ಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕಾಗಿರುತ್ತೆ. ಸೊ ಆವಾಗ ಜನರಲ್ ಮೋಟಾರ್ಸ್ ಅವರು GMOS ಅಂತ ಹೇಳಿ ಒಂದು ಆಪರೇಟಿಂಗ್ ಸಿಸ್ಟಮ್ ಪರ್ಟಿಕ್ಯುಲರ್ ಆಗಿ ಆ ಒಂದು IBM ಕಂಪ್ಯೂಟರ್ಗೆ ರೆಡಿ ಮಾಡ್ತಾರೆ. ಸೊ ಈ GMOS ಆಪರೇಟಿಂಗ್ ಸಿಸ್ಟಮ್ ಇದೆ, ಇದು ಜಗತ್ತಿನ ಮೊಟ್ಟ ಮೊದಲ ಆಪರೇಟಿಂಗ್ ಸಿಸ್ಟಮ್. ಅಲ್ಲಿಂದ ಇಲ್ಲಿವರೆಗೂ ಹಲವಾರು ಬದಲಾವಣೆಗಳಾಗಿವೆ, ಹಲವಾರು ಆಪರೇಟಿಂಗ್ ಸಿಸ್ಟಮ್ಗಳು ಬಂದಿವೆ. ದ ಮೋಸ್ಟ್ ಪಾಪ್ಯುಲರ್ ಆಪರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂತ ಅಂದರೆ ಅದು ಮೈಕ್ರೋಸಾಫ್ಟ್ ಕಂಪನಿಯ ವಿಂಡೋಸ್. ನೀವೆಲ್ಲ ಯೂಸ್ ಮಾಡಿರ್ತೀವಿ. ಆಲ್ಮೋಸ್ಟ್ ಜಗತ್ತಿನಲ್ಲಿ 70% ಮಾರ್ಕೆಟ್ ಶೇರು ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ದೇ ಇದೆ. ಯಾವುದೇ ಒಂದು ಕಂಪ್ಯೂಟರ್ ತಗೊಳ್ಳಿ, ಅದರಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ವಿಂಡೋಸ್ 7, 8, 10, ಈಗ 11 ಲೇಟೆಸ್ಟ್ ಆಗಿರುವಂಥ ಆಪರೇಟಿಂಗ್ ಸಿಸ್ಟಮ್. ಇನ್ನು ಆ್ಯಪಲ್ದವ್ರದ್ದು iOS ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ. ಸೊ ನೀವು ಆ್ಯಪಲ್ ಅವ್ರದ್ದು ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅಲ್ಲಿ ಅವ್ರದ್ದೇ ಆಗಿರುವಂಥ ಒಂದು ಆಪರೇಟಿಂಗ್ ಸಿಸ್ಟಮ್ನ ಅವರು ರೆಡಿ ಮಾಡಿದ್ದಾರೆ. ಈಗ ನಾವು ಲ್ಯಾಪ್ಟಾಪ್ ತೊಗೊಂಡ್ರು ಅಲ್ಲಿ ಒಂದು iOS ಸಿಸ್ಟಮ್ ಇರುತ್ತೆ. ಆಮೇಲೆ ಈ ಒಂದು ಆ್ಯಪಲ್ನ ವಾಚ್ ತೊಗೊಳ್ಳಿ, ಆಮೇಲೆ ಮೊಬೈಲ್ ತೊಗೊಳ್ಳಿ, ಅದರೊಳಗೂ ಕೂಡ ಈ ಒಂದು iOS ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಇನ್ನು ಗೂಗಲ್ ಕಂಪ್ನಿಯವ್ರದ್ದು ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಸೊ ಜಗತ್ತಿನಲ್ಲಿ ಒಂದು 70% ಮಾರ್ಕೆಟ್ ಶೇರು ಈ ಒಂದು ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಕವರ್ ಮಾಡ್ಕೊಂಡಿದೆ. ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನ ನಾವು ಮೊಬೈಲಲ್ಲಿ ಯೂಸ್ ಮಾಡ್ತೀವಿ. ಭಾಳ ಜನರು ಈ ಒಂದು ಆ್ಯಪಲ್ಲು, ಬ್ಲ್ಯಾಕ್ಬೆರಿ ಈ ಥರ ಒಂದು ಮೊಬೈಲ್ನ ಪರ್ಚೇಸ್ ಮಾಡಲ್ಲ. ಆಲ್ಮೋಸ್ಟ್ ಆಲ್ ಜನರು ಮಿಡ್ಲ್ ಕ್ಲಾಸೇ ಇದ್ದಾರೆ ಇಂಡಿಯಾದಲ್ಲಿ. ಸೊ ಜಾಸ್ತಿ ಜನ ಈ ಆ್ಯಂಡ್ರಾಯ್ಡ್ ಫೋನ್ನೇ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಸೊ ಆ ಆ್ಯಂಡ್ರಾಯ್ಡ್ ಫೋನಲ್ಲಿ ಈ ಒಂದು ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಇನ್ನು ಹಲವಾರು ಆಪರೇಟಿಂಗ್ ಸಿಸ್ಟಮ್ಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್ ಯೂನಿಕ್ಸ್ ಇದೆ, ಪ್ಯಾರೆಟ್ ಇದೆ, ಆಮೇಲೆ ಉಬಂಟು ಇದೆ, ಕಾಲಿ ಲಿನಕ್ಸ್ ಇದೆ. ಇವನ್ನೆಲ್ಲ ಈ ಯೂನಿಕ್ಸನ್ನು ಜಾಸ್ತಿ ಸರ್ವರ್ ಸೈಡು ಯೂಸ್ ಮಾಡ್ತಾರೆ. ಸರ್ವರಲ್ಲಿ ಅದಕ್ಕೂ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕು. ಸೊ ಅಲ್ಲಿ ಈ ಯೂನಿಕ್ಸ್ನ ಯೂಸ್ ಮಾಡ್ತಾರೆ. ಆಮೇಲೆ ಈ ಒಂದು ಹ್ಯಾಕಿಂಗ್ ಪ್ರೊಸೆಸ್ಸಲ್ಲಿ ಈ ಒಂದು ಕಾಲಿ ಲಿನಕ್ಸ್, ಉಬಂಟು, ಆಮೇಲೆ ಪ್ಯಾರೆಟ್ OS ಇವನ್ನೆಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಈ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮು ಯಾವ ಥರ ವರ್ಕ್ ಮಾಡುತ್ತೆ, ನಮ್ಗೆ ಯಾವ ಥರ ಸಹಾಯ ಮಾಡುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಬರೋಣ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದರ ಫಸ್ಟ್ ಕೆಲಸ ಏನಪ್ಪ ಅಂತ ಅಂದರೆ ಯೂಸರ್ಗೆ ಒಂದು ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಇಂಟರ್ಫೇಸ್ ಅಂತ ಕರಿತೀವಿ. ನಾವು ಏನು ನೋಡ್ತಾ ಇದ್ದೀವಿ ಅದನ್ನು. ಇಲ್ಲಿ ನಾವೊಂದು ಟೆಕ್ಸ್ಟ್ ಇದೆ, ಇದನ್ನು ನಾನು ಈ ಥರ ಓಪನ್ ಕೂಡ ಮಾಡ್ಕೋಬೋದು. ಇದು ಒಂದು ಯೂಸರ್ಗೆ ಒಂದು ಇಂಟರ್ಫೇಸ್ ಕೊಡುತ್ತೆ. ಈ ಒಂದು ಆಪರೇಟಿಂಗ್ ಸಿಸ್ಟಮ್ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಅಂದರೆ ಅದು ಪ್ರೊಸೆಸ್ ಮ್ಯಾನೇಜ್ಮೆಂಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದೆ, ಇದನ್ನು ನಾನು ಓಪನ್ ಮಾಡ್ತೀನಿ. ಕಂಪ್ಯೂಟರ್ ಭಾಷೆಯಲ್ಲಿ ಇದಕ್ಕೆ ಪ್ರೊಸೆಸ್ ಅಂತ ಕರಿತೀವಿ. ಕೇವಲ 1 ಸೆಕೆಂಡಲ್ಲಿ ಇದು ಓಪನ್ ಆಯಿತು. ಬಟ್ ಕಂಪ್ಯೂಟರ್ನಲ್ಲಿ ಏನಾಯಿತು, ಆಪರೇಟಿಂಗ್ ಸಿಸ್ಟಮ್ಮು ಒಂದು ಪ್ರೊಸೆಸ್ನ ರೆಡಿ ಮಾಡುತ್ತೆ. ಅದು ಹಾರ್ಡ್ವೇರ್ ಜೊತೆ ಇಂಟಿಗ್ರೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಾಗ ಈಗ ನಮಗೆ ಈ ಒಂದು ಇಂಟರ್ನೆಟ್ ಎಕ್ಸ್ಪ್ಲೋರರು ಓಪನ್ ಆಗುತ್ತೆ. ಹಾಗೆ ನಾನು ಇದನ್ನು ಕ್ಲೋಸ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಇಂಟು ಮಾರ್ಕ್ ಮೇಲೆ ಈ ಥರ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಕ್ಲೋಸ್ ಆಯಿತು. ಈ ಕೆಲಸನ ಯಾರು ಮಾಡ್ತಾ ಇದ್ದಾರೆ? ಆಪರೇಟಿಂಗ್ ಸಿಸ್ಟಮ್
ಮಾಡ್ತಾ ಇದೆ. ಹಾಗೆ ಇದ್ರ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಅಂದರೆ ಮೆಮರಿ ಮ್ಯಾನೇಜ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಇದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ನ್ಯೂ ಫೋಲ್ಡರ್ ಕ್ರಿಯೇಟ್ ಆಯಿತು. ಬಟ್ ಇಲ್ಲಿ ಏನಾಯಿತು ಅಂತ ಅಂದರೆ ನಮ್ಮ ಒಂದು ಸ್ಟೋರೇಜಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಯಿತು. ಸೊ ಅಲ್ಲಿ ಕ್ರಿಯೇಟ್ ಆಗಬೇಕು ಅಂತ ಅಂದರೆ ಅದಕ್ಕೆ ಮೆಮರಿ ಬೇಕು. ಸೊ ಆ ಮೆಮರಿನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಅಂದರೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಮ್ಯಾನೇಜ್ ಮಾಡುತ್ತೆ. ನೆಕ್ಸ್ಟ್ ಫಂಕ್ಷನ್ ಏನಪ್ಪ ಅಂದರೆ ಫೈಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್. ನಮ್ಮ ಲ್ಯಾಪ್ಟಾಪ್ನಲ್ಲಿ ಹಲವಾರು ಫೈಲ್ಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನ್ಯೂ ಫೋಲ್ಡರ್ ಅಂತ ಇದೆ. ಸೊ ಇದರ ಒಳಗಡೆ ಮತ್ತೊಂದು ಫೋಲ್ಡರ್ ಇದೆ. ಸೊ ಇದರ ಒಳಗಡೆ ಮತ್ತೊಂದು ಫೋಲ್ಡರ್ ಇದೆ. ಇದರ ಒಳಗಡೆ ನಾನು 2 ಸ್ಕ್ರೀನ್ಶಾಟ್ 2 ಪಿಕ್ಚರ್ಗಳು ಇದ್ದಾವೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡುವಂಥ ಕೆಲಸನ ಯಾರು ಮಾಡ್ತಾರಪ್ಪ ಅಂದರೆ ಈ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ನೋಡ್ಕೊಂಬಂದ್ವಿ. ಈಗ ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ನೋಡ್ಕೊಂಬರೋಣ. ಸೊ ಇದು ನಂದು ಆ್ಯಂಡ್ರಾಯ್ಡ್ ಫೋನು. ಇಲ್ಲಿ ನಾನು ಈಗ ಯೂಟ್ಯೂಬ್ನ ಓಪನ್ ಮಾಡಬೇಕು. ಸೊ ಇಲ್ಲ ಕ್ಲಿಕ್ ಮಾಡೋತ್ಲೇ ಈ ಥರ ಇಂಟರ್ಫೇಸ್ ಬಂತು. ಇದನ್ನು ಯಾರು ಮಾಡ್ತಿದ್ದಾರೆ? ಆಪರೇಟಿಂಗ್ ಸಿಸ್ಟಮ್ ಮಾಡ್ತಿದೆ. ಸೊ ಇಲ್ಲಿ ನಾನು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಯೂಟ್ಯೂಬ್ ಓಪನ್ ಆಯಿತು. ಸೊ ನಾನು ಈಗ ವಾಪಸ್ ಹಿಂದ್ಗಡೆ ಬರ್ತೀನಿ. ಸೊ ಹಿಂದ್ಗಡೆ ಬರ್ತೀನಿ, ಇಲ್ಲಿ ಆ್ಯಪ್ನ ಈ ಥರ ಸ್ಲೈಡ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಕೆಲಸನ ಯಾರು ಮಾಡ್ತಿದ್ದಾರೆ? ಇದನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡ್ತಿದೆ. ಸೊ ಇದರಲ್ಲಿರುವಂಥ ಆಪರೇಟಿಂಗ್ ಸಿಸ್ಟಮು ಆ್ಯಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್. ಮತ್ತು ಆಪರೇಟಿಂಗ್ ಸಿಸ್ಟಮ್ಮು ನಮ್ಮ ಒಂದು ಡಿವೈಸ್ಗೆ ಸೆಕ್ಯೂರಿಟಿನ ಪ್ರೊವೈಡ್ ಮಾಡುತ್ತೆ. ಹಾಗೆ ನಮ್ಮ ಡಿವೈಸ್ನಲ್ಲಿರುವಂಥ ಆ್ಯಪ್ಸ್ಗೆ ಆಮೇಲೆ ಫೈಲ್ಸ್ಗೆ ಒಂದು ಸೆಕ್ಯೂರಿಟಿ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಪಿಕ್ಚರ್ ಏನಪ್ಪ ಅಂದರೆ ನೆಟ್ವರ್ಕಿಂಗ್. ನಾವು ಬೇಕಾಗಿರುವಂಥ ನೆಟ್ವರ್ಕ್ಗೆ ಕನೆಕ್ಟ್ ಆಗಿ ನಮ್ಮ ಹತ್ರ ಇರುವಂಥ ರಿಸೋರ್ಸಸ್ನ ನಾವು ಶೇರ್ ಮಾಡ್ಬೋದು. ಅಂದರೆ ಈಗ ನಾವು ವಾಟ್ಸಪ್ಪಲ್ಲಿ ಏನಾದರೂ ಒಂದು ಫೈಲ್ಸ್ನ ಶೇರ್ ಮಾಡ್ಬೋದು. ಹಾಗೆ ಮೇಲ್ ಯೂಸ್ ಮಾಡ್ಕೋತೀವಿ. ಮೇಲ್ನಲ್ಲಿ ಹಲವಾರು ಫೈಲ್ಸ್ಗಳನ್ನ ಯೂಸ್ ಮಾಡಿ ಬೇರೆಯವರಿಗೆ ಶೇರ್ ಮಾಡ್ತೀವಿ. ಈ ಒಂದು ಕೆಲಸವನ್ನು ಬ್ಯಾಕೆಂಡಲ್ಲಿ ಮಾಡ್ತಾ ಇರೋದು ಈ ಒಂದು ಆಪರೇಟಿಂಗ್ ಸಿಸ್ಟಮ್. ಹಾಗೆ ಸಾಫ್ಟ್ವೇರ್ ಮ್ಯಾನೇಜ್ಮೆಂಟ್. ಈಗ ನಮ್ಮ ಮೊಬೈಲ್ನಲ್ಲಿ ನಮಗೆ ಯಾವುದಾದ್ರೂ ಒಂದು ಹೊಸ ಆ್ಯಪ್ ಬೇಕಂತ ಅಂದರೆ ನಾವು ಪ್ಲೇಸ್ಟೋರ್ಗೆ ಹೋಗ್ತೀವಿ. ಅಲ್ಲಿ ಒಂದು ಯಾವುದಾದ್ರೂ ಒಂದು ಝೊಮ್ಯಾಟೊ ಬೇಕು ಅಂತ ಝೊಮ್ಯಾಟೊ ಆ್ಯಪ್, ಅಲ್ಲಿ ಝೊಮ್ಯಾಟೊ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತೀವಿ. ಅದನ್ನು ಇನ್ಸ್ಟಾಲ್ ಮಾಡ್ತೀವಿ. ಆ ಇನ್ಸ್ಟಾಲ್ ಮಾಡುವಂಥ ಕೆಲಸ, ಆಮೇಲೆ ಆ ಆ್ಯಪ್ನ ಓಪನ್ ಮಾಡುವಂಥ ಕೆಲಸ, ಇವೆಲ್ಲವನ್ನು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಆಮೇಲೆ ಮಲ್ಟಿ ಟಾಸ್ಕಿಂಗ್ ಅಂದರೆ ಈಗ ನಾವು ಒಂದು ಆ್ಯಪ್ನ ಯೂಸ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಇಲ್ಲಿ ಝೊಮ್ಯಾಟೊ ಆ್ಯಪ್ನ ನಾನು ಓಪನ್ ಮಾಡಿದೆ ಮೊಬೈಲಲ್ಲಿ. ಹಾಗೆ ಬ್ಯಾಕ್ ಎಂಡಲ್ಲಿ ವಾಟ್ಸಪ್ ಯೂಸ್ ಮಾಡ್ತಿದ್ದೀನಿ. ಹಾಗೆ ಮತ್ತೊಂದು ಯಾವುದೋ ಆ್ಯಪ್ ಯೂಸ್ ಮಾಡಿ ಅದನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಸಿಯಾಗಿ ಒಂದು ಆ್ಯಪಿಂದ ಇನ್ನೊಂದು ಆ್ಯಪಿಗೆ ಸ್ವಿಚ್ ಆಗಿ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಈ ಸ್ವಿಚ್ಚಿಂಗ್ ಮಾಡುವಂಥ ಕೆಲಸನ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೇವೆ. ಈ ಮಲ್ಟಿ ಟಾಸ್ಕಿಂಗ್ನ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಐ ಹೋಪ್ ಗೈಸ್ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ಯಾವ್ಯಾವ ಇದ್ದಾವೆ, ಹಾಗೆ ಆಪರೇಟಿಂಗ್ ಸಿಸ್ಟಮ್ ಆ್ಯಕ್ಚುಲಿ ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಇನ್ನೂ ಹಲವಾರು ಡೌಟ್ಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ಇದೇ ಥರ ನಿಮಗೇನಾದರೂ ಹೊಸ ಟೆಕ್ ಬಗ್ಗೆ ವಿಚಾರಗಳನ್ನ ತಿಳ್ಕೋಬೇಕು ಅನ್ನೋ ಆಸಕ್ತಿ ಏನಾದರೂ ಇದ್ದರೆ ನಮ್ಮ ಒಂದು ಟೆಕ್ ಗಾಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದೇ ಥರ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೊಸದೇನಾದರೂ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಬಾಯ್.